ಈ ವಿಕೃತಿನಾಮ ಸಂವತ್ಸರದ ಮೊದಲ ದಿನವಾದ ಈ ಯುಗಾದಿಯ ದಿವಸ ಹರಿವಂಶದ ಪ್ರವಚನ ಮತ್ತು ಶ್ರವಣ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ವಿಕೃತಿ ಅಂದರೆ ಕನ್ನಡ ಮೊದಲಾದಂತಹ ಭಾಷೆಗಳಲ್ಲಿ ನಾವು ವಿಕೃತವಾದದ್ದು, ದುಷ್ಟವಾದದ್ದು, ದುಷ್ಟ ಸ್ವರೂಪವುಳ್ಳದ್ದು, ಸಹಿಸಲು ಅಸಾಧ್ಯವಾದ ಸ್ವರೂಪವುಳ್ಳದ್ದು ಅನ್ನೋ ಅರ್ಥದಲ್ಲಿ ಕೇಳ್ತೇವೆ. ಆದರೆ ಸಂಸ್ಕೃತದಲ್ಲಿ ವಿಕೃತಿ ಅಂದರೆ ಯಾವುದೇ ಬದಲಾವಣೆ, ಉತ್ಪನ್ನವಾದ ಸ್ವರೂಪ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತೀವಿ. ಹಾಲಿನ ವಿಕಾರವೇ ಮೊಸರು, ಮೊಸರಿನ ವಿಕಾರವೇ ತುಪ್ಪ, ಹೀಗೆ ಅರ್ಥದಲ್ಲಿ ವಿಕಾರ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತೀವಿ. ಹಾಗಾಗಿ ಈ ವಿಕೃತಿನಾಮ ಸಂವತ್ಸರ ಅಂದರೆ ಪಂಚಾಂಗದ ಫಲದಲ್ಲಿ ತಿಳಿಸಿದಂತೆ ಕಳ್ಳಕಾಕರ ರೋಗ ರುಜಿನಗಳ ಅಗ್ನಿಯ ಭಯವೇ ಉಂಟಾಗಿ ಜನಮಾನಸವನ್ನು ಪೀಡೆಗೆ ಒಳಗಾಗಿ ಮಾಡಬೇಕಂತ ಆ ಭಾವನೆಯನ್ನು ನಾವು ಇಟ್ಕೊಳ್ಬೇಕಾಗಿಲ್ಲ. ವಿಕೃತಿ ಅಂದರೆ ಯಾವುದೇ ಒಳ್ಳೆಯ ಪರಿಣಾಮವಿಲ್ಲದೆ ಅದನ್ನು ಕೂಡ ವಿಕೃತಿ ಅಂತ ನಾವು ಭಾವಿಸಬಹುದು. ಹಾಗಾಗಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿ, ತದಂತರ್ಗತನಾದಂತಹ ಪರಮಾತ್ಮ ಈ ಸಂವತ್ಸರವನ್ನ ನಮಗೆ ಶುಭದಾಯಕವನ್ನಾಗಿ ಮಾಡಿ ನಮ್ಮೆಲ್ಲರಿಗೂ ಕೂಡ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನ ಕೊಡುವಂತಾಗಬೇಕು. ಅದಕ್ಕಾಗಿ ಈ ಹರಿವಂಶ ಗ್ರಂಥದ ಪ್ರವಚನ ಮತ್ತು ಶ್ರವಣ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭ ಮಾಡುವರಿದ್ದೇವೆ. ಲಕ್ಷ್ಮೀದೇವಿಯನ್ನ ಪ್ರಕೃತಿ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಪ್ರಕೃತಿ ಅಂದ್ರೆ ಮೂಲ ರೂಪ, ವಿಕೃತಿ ಅಂದ್ರೆ ಅದರ ಆ ಪ್ರಕೃತಿಯಿಂದ ಹುಟ್ಟಿದಂಥ ರೂಪಗಳು ಅಂತ ಅರ್ಥದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬಹುದು. ಈ ಚರಾಚರಾತ್ಮಕವಾದಂತಹ ಜಗತ್ತೆಲ್ಲವೂ ಕೂಡ ಸತ್ವರಜಸ್ತಮೋ ಗುಣ ರೂಪವಾದ ಪ್ರಕೃತಿಯ ವಿಕೃತ ಸ್ವರೂಪ, ವಿಶಾಲವಾದಂತಹ ಸ್ವರೂಪ, ಅಭಿವ್ಯಕ್ತವಾದಂತಹ ಸ್ವರೂಪ. ಹಾಗಾಗಿ ಈ ಸ್ಥಳದ ಅಧಿಷ್ಠಾತ್ರವಾದ ರಾಘವೇಂದ್ರ ಗುರುಗಳ ತದಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣನ, ತದಂತರ್ಯಾಮಿಯಾದಂತಹ ಲಕ್ಷ್ಮೀ ರಮಣನಾದಂತಹ ನಾರಾಯಣನ ಅನುಗ್ರಹದಿಂದ ನಮ್ಮ ಈ ಹರಿವಂಶ ಶ್ರವಣ ಪ್ರವಚನ ಮತ್ತು ಅದರ ಶ್ರವಣ ಕಾರ್ಯಕ್ರಮ ನಿರ್ವಿಘ್ನವಾಗಿ ಮುಂದೆ ಸಾಗಲಿ, ಪರಿಸಮಾಪ್ತಿ ಹೊಂದಲಿ ಅಂತ ಆಶಾಸನೆ ಮಾಡ್ತಾ, ಎಲ್ಲದಕ್ಕಿಂತ ಮೊದಲು ಮಹಾಭಾರತದ ಮಹತ್ವದ ಬಗ್ಗೆ ಒಂದೆರಡು ಶ್ಲೋಕಗಳನ್ನು ಸಂಕ್ಷಿಪ್ತವಾಗಿ ನಾವು ಗಮನಿಸಬೇಕು. ಮಹತ್ವಾದ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ ಎಂಬುದಾಗಿ ಗ್ರಂಥ ವಿಸ್ತಾರದ ದೃಷ್ಟಿಯಿಂದಲೂ ಬಹಳ ದೊಡ್ಡವಾದಂಥ ಗ್ರಂಥ, ಅರ್ಥಗೌರವದ ದೃಷ್ಟಿಯಿಂದಲೂ ಕೂಡ ಬಹಳ ಶ್ರೇಷ್ಠವಾದ ಗ್ರಂಥ ಅನ್ನೋ ಅರ್ಥದಲ್ಲಿ ಮಹಾಭಾರತವನ್ನು ವರ್ಣನೆ ಮಾಡ್ತಾರೆ. ಮಹಾಭಾರತವು ವೇದಗಳಿಗಿಂತಲೂ ದೊಡ್ಡ ಗ್ರಂಥ ಅಂತ ಅನ್ನೋದು ಕೇವಲ ಉತ್ಪ್ರೇಕ್ಷೆ ಮಾತಲ್ಲ, ಸಂಪ್ರದಾಯದಿಂದ ಬಂದಂತಹ ನಂಬಿಕೆಯಂತೆ ಅದು ವಾಸ್ತವಿಕವಾದ ಮಾತೆ. ವೇದಾದತ್ಯುತ್ತಮಂ ಚಕ್ರೆ, ವೇದವ್ಯಾಸರು ವೇದಕ್ಕಿಂತಲೂ ಶ್ರೇಷ್ಠವಾದಂತಹ ಮಹಾಭಾರತ ಗ್ರಂಥವನ್ನ ವೇದಗಳ ಅರ್ಥ ನಿರ್ಣಯಕ್ಕಾಗಿ ರಚನೆ ಮಾಡಿದರು ಅಂತ ನಾವು ನೋಡ್ತೇವೆ. ದ್ವಾಪರ ಯುಗದಲ್ಲಿ ವೇದವ್ಯಾಸರ ಅವತಾರ ಆಯಿತು. ಆ ಸಂದರ್ಭದಲ್ಲಿ ಗೌತಮ ಋಷಿಯ ಶಾಪದಿಂದ ಜನಸಾಮಾನ್ಯರು ಕೂಡ ತಮ್ಮ ಜ್ಞಾನವನ್ನ, ತೇಜಸ್ಸನ್ನ ಕಳೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ವೇದವ್ಯಾಸರ ಅವತಾರ ಮಾಡಿ ವೇದಗಳನ್ನ ವಿಭಾಗ ಮಾಡಿ ಜನಸಾಮಾನ್ಯರ ಅಜ್ಞರ ತಿಳುವಳಿಕೆಗಾಗಿ ಮಹಾಭಾರತವನ್ನು, ಭಾಗವತವನ್ನು ಮೊದಲಾದ 18 ಪುರಾಣಗಳನ್ನು, ವೇದಾರ್ಥ ನಿರ್ಣಯಕ್ಕಾಗಿ ಬ್ರಹ್ಮಸೂತ್ರಗಳನ್ನು ಕೂಡ ರಚನೆ ಮಾಡಿದರು. ಆ ಮಹಾಭಾರತದ ಸ್ಥಿರ ಭಾಗವೇ ಈ ಹರಿವಂಶ. ಮಹಾಭಾರತದಲ್ಲಿ ಕೌರವ ಪಾಂಡವರ ಚರಿತ್ರೆ ಇರುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಹರಿವಂಶದಲ್ಲಿ ವಿಶೇಷವಾಗಿ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಭಾಗವತ ಮೊದಲಾದ ಗ್ರಂಥಗಳಲ್ಲಿ, ಭಾಗವತ, ಪದ್ಮಪುರಾಣ, ವಿಷ್ಣು ಪುರಾಣ ಮೊದಲಾದ ಗ್ರಂಥಗಳಲ್ಲಿ ವೇದವ್ಯಾಸರು ಕೃಷ್ಣನ ಚರಿತ್ರೆಯನ್ನು ವರ್ಣನೆ ಮಾಡಿದ್ರು ಕೂಡ ಹರಿವಂಶಕ್ಕೆ ತನ್ನದೇ ಆದಂತಹ ಒಂದು ಸ್ಥಾನಮಾನವಿದೆ. ಈ ಪ್ರವಚನ ಕಾರ್ಯಕ್ರಮದಲ್ಲಿ ಹರಿವಂಶ, ಭಾಗವತ, ಪದ್ಮಪುರಾಣ, ತಾತ್ಪರ್ಯ ನಿರ್ಣಯ ಮೊದಲಾದ ಗ್ರಂಥಗಳನ್ನ ಸಮಾವೇಶ ಮಾಡಿಕೊಂಡು ಅದರಲ್ಲಿ ಬಂದಿರುವಂತಹ ಎಲ್ಲ ವಿಚಾರಗಳನ್ನ ಒಟ್ಟಾರೆಯಾಗಿ ಪರಿಗಣಿಸಿ ಕೃಷ್ಣನ ಚರಿತ್ರೆಯನ್ನ
ಹೇಳುವುದು ನಮ್ಮ ಉದ್ದೇಶ ಅಂತ ನಾವು ಭಾವಿಸಬೇಕು. ಭಾಗವತದಲ್ಲಿ ಹೇಳಿದಂತೆ ಯದೋ ವಂಶಂ ನರಶ್ರುತ್ವ ಸರ್ವಪಾಪೈ ಪ್ರಮುಚ್ಯತೆ ಯತ್ರಾವತಿ ಎನ್ನುವ ಭಗವಾನ್ ಪರಮಾತ್ಮ ನಿರಾಕೃತಿ. ಯದುವಿನ ವಂಶದಲ್ಲಿ ಯಾವ ರಾಜರು ಹುಟ್ಟಿದ್ರು ಆ ವಂಶವನ್ನ ಕೀರ್ತನೆ ಮಾಡುವುದರಿಂದ, ಅದನ್ನು ಶ್ರವಣ ಮಾಡುವುದರಿಂದ ಮನುಷ್ಯ ಸಕಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ತಾನೆ. ಯಾಕಂದ್ರೆ ಆ ವಂಶದಲ್ಲಿ ಸ್ವಯಂ ಪರಮಾತ್ಮನೇ ಮನುಷ್ಯನ ರೂಪದಿಂದ ಅವತರಿಸಿದ ಅಂತ ನಾವು ಕೇಳ್ತೀವಿ. ಅದಲ್ಲದೆ ವಾಸುದೇವ ಕಥಾ ಕೃಷ್ಣ ಪುರುಷಾನ್ ಸ್ತ್ರೀನ್ ಪುನಾತಿ ವಕ್ತಾರಂ ಪುಸ್ತಕಂ ಶ್ರೋತು ತತ್ಪಾದ ಪರಿಣಂ ಯಥಾ. ಭಗವಂತನ ಕಥೆ ಹೇಳಿರಿ ಅಂತ ಪ್ರಶ್ನೆ ಮಾಡುವವರು, ಹೇಳ್ತೀವಿ ಅಂತ ಹೇಳಿ ಪ್ರಾರಂಭ ಮಾಡುವವರು ಮತ್ತು ಕೇಳ್ತೀವಿ ಅಂತ ಕುಳಿತವರು, ಇವರೆಲ್ಲರೂ ಕೂಡ ಆ ಹರಿವಂಶದ ಪ್ರವಚನದಿಂದ ಶುದ್ಧರಾಗ್ತಾರೆ. ಆ ಭಗವಂತನ ಪಾದಕಮಲದಿಂದ ಹುಟ್ಟಿದಂಥ ಗಂಗಾಂಗಿ ಎಲ್ಲರನ್ನು ಹೇಗೆ ಪಾವನಗೊಳಿಸ್ತದೋ ಹಾಗೆ ಹರಿವಂಶದ ಶ್ರವಣವು ಕೂಡ ಎಲ್ಲರನ್ನು ಪಾವನಗೊಳಿಸ್ತದೆ ಅನ್ನೋದು ಆ ಹರಿವಂಶದ ಮಹಾತ್ಮೆಯನ್ನು ಸಾರುವಂಥ ಗ್ರಂಥ.